ಪ್ರತಿನಿತ್ಯ 1 ಗಂಟೆ ರಾಜಯೋಗ ಅಭ್ಯಾಸ ಮಾಡಿದರೆ ನಿಮಗೆ ನೀವು ರಾಜರಾಗಬಲ್ಲಿರಿ. ನಿಮ್ಮ ಇಂದ್ರಿಯಗಳ ಮೇಲೆ ರಾಜರಾಗಬಲ್ಲಿರಿ, ನಿಮ್ಮ ಪರಿಸರಕ್ಕೆ ರಾಜರಾಗಬಲ್ಲಿರಿ, ನಿಮ್ಮ ನಾಡಿಗೆ ರಾಜರಾಗಬಲ್ಲಿರಿ ಎಂದು ಮೌಂಟ್ ಅಬುನ ಹೆಚ್ಚುವರಿ ಕಾರ್ಯದರ್ಶಿ ಬ್ರಹ್ಮಕುಮಾರ ಮೃತ್ಯುಂಜಯ ಅಣ್ಣನವರು ತಿಳಿಸಿದರು. ರಾಮದುರ್ಗ ಪಟ್ಟಣದ ಎಪಿಎಂಸಿ ಹತ್ತಿರ ನಿರ್ಮಿಸಿದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ನೂತನ ರಾಜಯೋಗ ಸೇವಾ ಕೇಂದ್ರದ ಕಟ್ಟಡ ಉದ್ಘಾಟಿಸಿ ಮಾತನಾಡಿದ ಅವರು, ಬಸವ ಬುದ್ಧರು ತಿಳಿಸಿರುವ ಮೌಲ್ಯಗಳನ್ನು ಮರೆತಿರುವುದು ಅಶಾಂತಿಗೆ ಕಾರಣವಾಗುತ್ತಿದೆ. ದಿನದ 1 ಗಂಟೆ ರಾಜಯೋಗ ಅಭ್ಯಾಸ ಮಾಡಿದರೆ ನೆಮ್ಮದಿಯ ಜೀವನ ಸಾಧ್ಯವಿದೆ ಎಂದರು. ಮಹಾತ್ಮ ಗಾಂಧೀಜಿಯವರ ಆಶಯಂತೆ ನಶಾಮುಕ್ತ ಸಮಾಜ ನಿರ್ಮಾಣ ಮಾಡಲು ಈಶ್ವರಿ ವಿಶ್ವವಿದ್ಯಾಲಯ ಶ್ರಮಿಸುತ್ತಿದ್ದರೆ ಮದ್ಯಪಾನ ಅಂಗಡಿಗಳನ್ನು ತೆರೆಯಲು ಅನುಮತಿ ನೀಡುತ್ತಿರುವುದು ಬೇಸರ ಸಂಗತಿಯಾಗಿದೆ. ಕೂಡಲೇ ಸರ್ಕಾರ ದೇಶದಲ್ಲಿನ ಮದ್ಯ ಮಾರಾಟವನ್ನು ಸಂಪೂರ್ಣವಾಗಿ ಬಂದ್ ಮಾಡಬೇಕೆಂದು ಅವರು ಆಗ್ರಹಿಸಿದರು. ಕಲಾ ಅಕ್ಕನವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ರಾಮದುರ್ಗದಲ್ಲಿ 1980ರಲ್ಲಿ ಪ್ರಾರಂಭಿಸಿದ ಈ ಸಂಸ್ಥೆಯು ಸ್ವಂತ ಬೃಹತ್ ಕಟ್ಟಡ ನಿರ್ಮಾಣಕ್ಕೆ ಸಾಕಷ್ಟು ದಾನಿಗಳು ಸಹಾಯ ಸಹಕಾರ ನೀಡಿದ್ದಾರೆಂದು ಸ್ಮರಿಸಿದರು. ಮೌಂಟ್ ಅಬುದ ರಾಜಯೋಗಿನಿ ರವಿಕಲಾ ಅಕ್ಕ ಈಶ್ವರಿ ಸಂದೇಶ ನೀಡಿದರು. ತೊಂಡಿಕಟ್ಟಿ ಗಾಳಿ ಸಿದ್ದೇಶ್ವರ ಮಠದ ಅಭಿನವ ವೆಂಕಟೇಶ್ವ ಮಹಾರಾಜರು ಹಾಗೂ ಮನಗುಳಿ ವಿರಕ್ತ ಮಠದ ವೀರಶಿಶಾನಂದ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಮಲ್ಲಣ್ಣ ಯಾದವಾಡ್, ತಹಶೀಲ್ದಾರ್ ಪ್ರಕಾಶ್ ಹೊಳೆಪ್ಪಗೋಳ್ ಮಾತನಾಡಿದರು. ತೋರ್ಗಲ್ ಸಂಸ್ಥಾನದ ಯುವರಾಜ ಸಂಜಯ್ ಸಿಂಗ್ ಸಿಂಧೆ, ಬ್ರಹ್ಮಕುಮಾರಿಗಳಾದ ಮೀರಾ ಅಕ್ಕ, ಪ್ರಭಾ ಅಕ್ಕ, ಸರೋಜಾ ಅಕ್ಕ, ಯಮುನಾ ಅಕ್ಕ, ಉಮಾ ಅಕ್ಕ, ಮಹಾದೇವಿ ಅಕ್ಕ, ಮೀನಾಕ್ಷಿ ಅಕ್ಕ, ಸುವರ್ಣ ಅಕ್ಕ, ವಿದ್ಯಾ ಅಕ್ಕ, ನಾಗೇಶ್ ಅಣ್ಣ, ಅಚ್ಯುತ್ ಅಣ್ಣ, ಜಯಸಿಂಹ ಅಣ್ಣ, ಪ್ರಕಾಶ್ ಅಣ್ಣ, ಶಿವಾನಂದ್ ಅಣ್ಣ, ಚನ್ನಬಸವ ರಾಜ ಹಿರೇರೆಡ್ಡಿ ಸೇರಿದಂತೆ ಮತ್ತಿತರಿದ್ದರು. ಮಂಜುಳಾ ಅಕ್ಕ ಸ್ವಾಗತಿಸಿದರು. ಅಕ್ಕ ಮಹಾದೇವಿ ಅಕ್ಕ ಹಾಗೂ ಸವಿತಾ ಅಕ್ಕ ನಿರೂಪಿಸಿದರು. ಸ್ಥಳೀಯ ಶಾಖೆಯ ಉಸ್ತುವಾರಿ ಮಹಾದೇವಿ ಅಕ್ಕ ವಂದಿಸಿದರು. ಓಂ ಶಾಂತಿ, ಓಂ ಶಾಂತಿ, ओम शांति। सर्वप्रथम आप सबसे निवेदन है, 1 मिनट आप सभी परमपिता परमात्मा को याद में स्थित हो जाए. तदनंतर आई विल स्पीक. ಕನ್ನಡದಲ್ಲಿ ಮಾತಾಡ್ತೀನಿ. 1 ನಿಮಿಷ ಎಲ್ಲರೂ ಸೈಲೆನ್ಸಲ್ಲಿ ಕೂತ್ಕೊಳ್ಳಿ. ಬಿಕಾಸ್ ಸೈಲೆನ್ಸ್ ಇಸ್ ಪವರ್. Silence is way to communicate. Silence is the bliss. Silence is the ultimate attainment. Silence leads to relation with the divine. Silence makes the powerhouse, lighthouse and might house of the self. ಆದ್ದರಿಂದ ತಾವೆಲ್ಲರೂ ಸೈಲೆನ್ಸ್ನಲ್ಲಿ ಕೂತ್ಕೊಂಡು ನಿಮ್ಮ ಶುಭ ಸಂಕಲ್ಪಗಳನ್ನು, ಶ್ರೇಷ್ಠ ಸಂಕಲ್ಪಗಳನ್ನು, ಪವಿತ್ರ ಸಂಕಲ್ಪಗಳನ್ನು ಮಾಡ್ತಾ ಪರಮಾತ್ಮನನ್ನು ಆಹ್ವಾನ ಮಾಡೋಣ. ಈ ಧರೆಗೆ ಆಹ್ವಾನ ಮಾಡೋಣ, ಈ ಸಭೆಗೆ ಆಹ್ವಾನ ಮಾಡೋಣ, ಈ ಸಂಸ್ಕೃತಿಗೆ ಆಹ್ವಾನ ಮಾಡೋಣ, ಈ ಪರಿವರ್ತನೆಗೆ ಆಹ್ವಾನ ಮಾಡೋಣ. ಓಂ ಶಾಂತಿ. ನನಗೆ ಈ ದಿನ ಅತ್ಯಂತ ಖುಷಿ, ಆನಂದ ಉಂಟಾಗಿದೆ. ಕಾರಣ, ರಾಮದುರ್ಗದಲ್ಲಿ ನೂತನ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮ, ರಾಜಯೋಗ ಭವನದ ಉದ್ಘಾಟನೆ ಹಾಗೂ ನಮ್ಮ ಅಕ್ಕಂದಿರು ಇದುವರೆಗೂ ಇಲ್ಲಿ ಮಾಡಿರುವ ಸೇವೆಯ ಪ್ರತೀಕವಾಗಿ ಅವರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಮೌಂಟ್ ಅಬುವಿನ ವರ್ತಮಾನ ಸಮಯದ ಮುಖ್ಯ ಪ್ರಶಾಸಕ ಪರಮ ಆದರಣೀಯ ದಾದಿ ಮೋಹಿನಿಜಿಯವರು, ಅತಿರಿಕ್ತ ಮುಖ್ಯ ಪ್ರಶಾಸಕ ರಾಜಯೋಗಿನಿ ಜಯಂತಿಬೇನವರು ಹಾಗೂ ಇನ್ನಿತರ ಎಲ್ಲ ಸಹೋದರ ಸಹೋದರಿಯರು ತಮಗೆ ಅಪಾರವಾದಂಥ ನೆನಪನ್ನು, ಪ್ರೀತಿಯನ್ನು, ಸ್ನೇಹವನ್ನು, ಸಹಯೋಗವನ್ನು, ಶುಭ ಕಾಮನೆಗಳನ್ನು ತಿಳಿಸಿದ್ದಾರೆ. ಅದನ್ನು ನೀವೆಲ್ಲ ಸ್ವೀಕರಿಸಬೇಕು.
ಈ ಭವ್ಯ ದಿವ್ಯ ಅಲೌಕಿಕ ಸಭೆಗೆ ಬಂದಿರುವಂಥ ಶ್ರೀಮನ್ ನಿರಂಜನ ಪ್ರಣವ ವೀರಾತೀಶಾನಂದ स्वामी विरक्त मठ मनुगोली और श्री अभिनव वेंकटेश्वर महाराजರು अवधूत गुलेश्वर मठ कोडिकट्टे ಹಾಗೂ ನಮ್ಮ ಆದರಣೀಯ ಬ್ರಹ್ಮಕುಮಾರಿ ರಾಜಯೋಗಿನಿ ಅಂಬಿಕಾಕರವರು ಈ ವಲಯದ ಶ್ರೀಚರಣಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಕೈತಾ ಈ ಒಂದು ಸುಕ್ಷೇತ್ರವಾಗಿರುವಂತಹ ರಾಮದುರ್ಗದ ಭವ್ಯವಾದಂತಹ ನಗರದಲ್ಲಿ ನವನಿರ್ಮಾಣಗೊಂಡಿರುವಂತಹ ಬ್ರಹ್ಮಕುಮಾರಿ ಈಶ್ವರೀಯ ವಿದ್ಯಾಲಯದ ನೂತನ ಮಹಾಕಟ್ಟಡದ ಉದ್ಘಾಟನೆಯ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮೆಲ್ಲರಿಗೂ ಕೂಡ ಅಭೂತಪೂರ್ವವಾದಂತಹ ಸಂದೇಶವನ್ನು ಕರುಣಿಸಿ ವೇದಿಕೆಯಿಂದ ನಿರ್ಗಮಿಸಿರುವಂತಹ ಅಮೃತ ಮಹೋತ್ಸವಕ್ಕೆ ಕಾರಣೀಭೂತರಾದಂತಹ ಬ್ರಹ್ಮಕುಮಾರ ಮೃತ್ಯುಂಜಯ ಅಣ್ಣನವರಲ್ಲಿಯೂ ಕೂಡ ಅನಂತ ಪ್ರಣಾಮಗಳನ್ನು ಸಮರ್ಪಣೆಗೈತಾ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಬ್ರಹ್ಮಕುಮಾರಿ ಅಂಬಿಕಾ ಅಕ್ಕನವರಲ್ಲಿಯೂ ಹಾಗೂ ಸಭೆಯ ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡು ಬರ್ತಾ ಇರುವಂತಹ ಮಣಗುಳಿಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿಗಳಾಗಿರುವಂತಹ ವಿರತೀಶಾನಂದ ಮಹಾಸ್ವಾಮೀಜಿ ಅವರ ಶ್ರೀಚರಣಗಳಲ್ಲಿ ಕೂಡ ಅಭಿವಂದಿಸಿ ಬ್ರಹ್ಮವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದಂತಹ ರವಿಕಲಾ ಅಮ್ಮನ ಅಕ್ಕನವರಲ್ಲಿಯೂ ಕೂಡ ಅನಂತ ಪ್ರಣಾಮಗಳನ್ನು ಸಮರ್ಪಣೆಗೈದು ಉಪಸ್ಥಿತರಿರುವಂತಹ ಸನ್ಮಾನ್ಯ ಮಲ್ಲಣ್ಣ ಯಾದವಾಡ್ ಅವರಲ್ಲಿಯೂ ಹಾಗೂ ಹೊಳೆಪ್ಗೋಳ್ ತಹಸೀಲ್ದಾರಲ್ಲಿಯೂ ಹಾಗೂ ಈ ಒಂದು ಪ್ರಾಂತದಲ್ಲಿ ಒಂದು ವಿಶೇಷತರವಾದಂತಹ ಸಿಂಧೆ ಕುಟುಂಬದವ್ರದ್ದು ಒಂದು ರಾಜಮನೆತನದ ಒಂದು ವಿಶೇಷವಾದಂತಹ ಖ್ಯಾತಿ ಅದ. ಇವತ್ತು ನಾವೆಲ್ಲರೂ ಕೂಡ ಗೊಡಚಿಯ ವೀರಭದ್ರೇಶ್ವರನ ಆಸ್ಥಾನಕ್ಕೆ ವಿಶೇಷವಾದಂತಹ ಒಂದು ಆಶ್ರಿತ ಸ್ಥಾನವನ್ನು ಕೊಟ್ಟಂಥವರು ಸಿಂಧೆ ಕುಟುಂಬದವರು. ಅವರಿವರೆನ್ನದೇ ಬ್ರಹ್ಮವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಈ ಒಂದು ಓಂ ಶಾಂತಿಯ ವಿಶೇಷವಾದಂತಹ ಸಂದೇಶವನ್ನು ಬೀರ್ತಾ ಇರುವಂತಹ ಎಲ್ಲ ಅಣ್ಣನವರಲ್ಲಿಯೂ ಅಕ್ಕನವರಲ್ಲಿಯೂ ಕೂಡ ಅಭಿವಂದನೆ ಸಮರ್ಪಣೆಗೈದು ಪತ್ರಿಕಾ ಮಾಧ್ಯಮದವರಲ್ಲಿಯೂ ಕೂಡ ಅಭಿವಂದನೆ ಸಮರ್ಪಣೆಗೈತಾ ತಮ್ಮೆಲ್ಲರಲ್ಲಿ ಶರಣಾರ್ಥಿ. ಬಹುಶಃ ರಾಷ್ಟ್ರದ ಅನೇಕ ತರಹವಾದಂತಹ ಸಂಪ್ರದಾಯಗಳು ಪರಂಪರೆಗಳನ್ನು ನಾವೆಲ್ಲರೂ ಕೂಡ ಕೇಳ್ತೀವಿ, ನೋಡ್ತೀವಿ, ಪಾಲ್ಗೊಳ್ತೀವಿ. ಎಲ್ಲ ಸಂಪ್ರದಾಯಗಳ ನಿಜವಾದಂತಹ ಕುರುಹನ್ನ ನಾವೆಲ್ಲರೂ ಕೂಡ ಅರಿಸಲಿಕ್ಕೆ ಬಹಳ ತರವಾದಂತಹ ಕೌತುಕತೆ ಕಾತುರತೆ ಎಲ್ಲರಲ್ಲಿ ಅದ. ಪರಂತು ಇರುವಂತಹ ಕುರುವಿನ ವಿಚಾರಗಳ ಬಹಳ ವಿಭಿನ್ನವಾಗಿದ್ದಂಥವುಗಳು ನಮ್ಗೆ ಯಾರಿಗೂ ಕೂಡ ನೆಲಕೋದಿಲ್ಲ. ಶಾಸ್ತ್ರ ಸಿದ್ಧಾಂತವಾದರೂ ಕೂಡ ಅನೇಕ ದಾರ್ಶನಿಕರು ಕೊಟ್ಟಂತಹ ಬಸವಾದಿ ಶಿವಶರಣರಿರಲಿ, ಅನೇಕ ಆಚಾರ್ಯರಿರಲಿ, ಗುರು ಪರಂಪರೆಯಲ್ಲಿ ಬರುವಂತಹ ಹಲವು ದಾರ್ಶನಿಕರನ್ನು ನಾವೆಲ್ಲ ಸಹಸ್ರಾರು ದಾರ್ಶನಿಕರ ಚಿಂತನೆಗಳನ್ನು ನಾವೆಲ್ಲರೂ ಕೂಡ ಗಮನವಿಟ್ಟು ನೋಡಿದಾಗ ಎಲ್ಲ ದರ್ಶನದ ಸಾರ ಏನದ ಅಂದ್ರೆ ಮನುಷ್ಯನಾಗಿ ಬದುಕುವುದಿದೆ ವಿನಃ ಪ್ರಾಣಿ ಹಾಗೆ ಅಲ್ಲ, ರಾಕ್ಷಸನಾಗಿ ಬದುಕುವಂಥದ್ದಲ್ಲ. ಜಗತ್ತಿನ ವೈಚಿತ್ರ್ಯಗಳು ಬಹಳ ವಿಭಿನ್ನವಾಗಿ ಕಂಡು ಬರ್ತಾವ. ಬಹುಶಃ ಜಗತ್ತಿನಲ್ಲಿ ನಾವೆಲ್ಲ ಕಾಣುವಂತಹ ಶ್ರೇಷ್ಠತಮವಾದಂತಹ ಪಂಚಮ ವೇದವೆಂದ ಹೇಳಿಸಿಕೊಳ್ಳುವಂತಹ ಗೀತೆ ಅಂತ ಹೇಳಿ ಭಗವದ್ಗೀತಾ ಅಂತ ಏನು ಕರಿತೀವಿ, ಅದರ ಸಂದೇಶದಲ್ಲಿ 9ನೇ ಅಧ್ಯಾಯ ರಾಜವಿದ್ಯಾ ರಾಜವಿಷಯ ಯೋಗ ಅಂತನ ಕರೀತಾರೆ. ಹಾಗಾದ್ರೆ ಎಲ್ಲ ತರಹದ ಸಂದೇಶದ ವಿಚಾರಗಳೇನದಾವ, ಎಲ್ಲ ಸಂದೇಶಗಳ ನಿಜವಾದಂತಹ ಕುರುವು ಯಾವುದೂ ಅಲ್ಲ, ಇರುವಂತಹ ಚೇತನ ಶಕ್ತಿ ಅದು ಯಾವುದೂ ಕೂಡ ನಮ್ಮ ಅಧೀನದಲ್ಲಿಲ್ಲ. ಇರುವಂಥದ್ದೆಲ್ಲವೂ ಕೂಡ ಭಗವದ್ ಅಧೀನವಾದಂತಹ ಚೇತನದ. ಹಾಗಾದ್ರೆ ನಾವ್ಯಾರೂ ಕೂಡ ಏನೂ ಮಾಡ್ತಾ ಇಲ್ಲ, ಏನು ನಮ್ಮಿಂದ ಏನನ್ನು ಕೂಡ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಅಂತಲ್ಲ, ನಾವು ಎಲ್ಲವನ್ನು ಕಾಣ್ಲಿಕ್ಕೆ ಬರ್ತದ. ಎಲ್ಲವನ್ನು ಕಾಣುವಂತಹ ಇರುವಿಕೆಗೆ ಅನಂತ ರೀತಿಯ ಮಾರ್ಗೋಪಾಯಗಳು ಬೇಕಾಗ್ಯಾವ. ಸ್ವಾಭಾವಿಕ ವ್ಯಕ್ತಿ ಸಂಚಾರ ಮಾಡುವಾಗ ಇಲ್ಲಿಂದ ಇನ್ನೊಂದು ಕಡೆ ಹೋಗ್ತಾ ಇರ್ತೀವಿ. ಹೋಗುವಂತ ಪಥದಲ್ಲಿ ಮಾರ್ಗದಲ್ಲಿ ನಮಗೊಂದು ಸಂದರ್ಭ ತಲುಪಬೇಕಂತ ಗ್ರಾಮವನ್ನು ತಲುಪಲಿಕ್ಕೆ ಏನನ್ನು ಕೂಡ ಮಾತನಾಡದೇ ಇರುವಂತಹ ಒಂದು ಸೀಮೆಯನ್ನು ತೋರುವಂತಹ ಕಲ್ಲು ಒಂದು ಗ್ರಾಮವನ್ನು ನಮಗ ತೋರಿಸಿಕೊಡ್ತದೆ. ರಸ್ತೆ ಪಕ್ಕದಲ್ಲಿ ಇರ್ತದೆ. ನಾವು ಹೋಗುವಂತ ಒಂದು ಗ್ರಾಮಕ್ಕೆ ಹೋಗ್ಬೇಕಾದ್ರೆ ಇನ್ನು 5 ಕಿಲೋಮೀಟರ್ದಲ್ಲಿ ಈ ಗ್ರಾಮ ಬರ್ತದೆ. ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ರಾಮದುರ್ಗ ನಗರದಲ್ಲಿ ನೂತನ ಕಟ್ಟಡದ ಉದ್ಘಾಟನೆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಬ್ರಹ್ಮಕುಮಾರಿ ಅಂಬಿಕಾ ಅಕ್ಕನವರಿಗೆ ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ
ಉದ್ಘಾಟನೆಯನ್ನು ಮಾಡಿ ಕಾರ್ಯಕ್ರಮದಿಂದ ನಿರ್ಗಮಿಸಿರ್ತಕ್ಕಂಥ ರಾಜಯೋಗಿ ಬ್ರಹ್ಮಕುಮಾರಿ ಮೃತ್ಯುಂಜಯ ಅಣ್ಣನವರಿಗೂ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಈ ಭಾಗದ ಸರ್ವಧರ್ಮದ ಸಮನ್ವಯತೆಯನ್ನು ಸಾರಿರ್ತಕ್ಕಂಥ ಅವಧೂತ ಗಾಳೇಶ್ವರ ಮಠದ ಪೀಠಾಧಿಕಾರಿಗಳಿಗಿರ್ತಕ್ಕಂಥ ಅಭಿನವ ವೆಂಕಟೇಶ್ವರ ಮಹಾರಾಜರ ಅಡಿದಾವರಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ವೀರ ಶಾಂತಾನಂದ ಸ್ವಾಮೀಜಿ ವಿರಕ್ತ ಮಠ ಮಣಗುಳಿಯವರ ಅಡಿದಾವರಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಈಶ್ವರೀಯ ಸಂದೇಶ ರಾಜಯೋಗಿ ಬ್ರಹ್ಮಕುಮಾರಿ ರವಿಕಲಾ ಅಕ್ಕನವರಿಗೂ, ನಮ್ಮ ತಾಲೂಕಿನ ಮಹಾರಾಜರೆಂದೇ ಖ್ಯಾತಿ ಪಡೆದಿರ್ತಕ್ಕಂಥದ್ದು ಮತ್ತು ಗೊಡಚಿ ವೀರಭದ್ರೇಶ್ವರ ಸಂಸ್ಥಾನದ ಹಿರಿಯರಾಗಿರ್ತಕ್ಕಂಥ ಸಂಜಯ್ ಸಿಂಗ್ ಪ್ರತಾಪ್ ಸಿಂಗ್ ಶಿಂದೆ ಸಾಹೇಬ್ರೆ, ತಾಲೂಕಿನ ತಹಸೀಲ್ದಾರು ದಂಡಾಧಿಕಾರಿ ಆಗಿರ್ತಕ್ಕಂಥ ಪ್ರಕಾಶ್ ಹೊಳ್ಯಾಪ್ಗೌಡ್ರವರೇ, ರಾಮದುರ್ಗದ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಸವಿತಾ ಮುನ್ಯಾಳ್ರವರೇ, ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಅಕ್ಕನವರೇ, ಅಣ್ಣನವರೇ, ಮಾಧ್ಯಮದ ಸ್ನೇಹಿತರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಈಶ್ವರಿ ವಿಶ್ವವಿದ್ಯಾಲಯದ ಅಭಿಮಾನಿ ಬಂಧುಗಳೇ ಹಾಗೂ ರಾಮದುರ್ಗದ ಗಣ ಜನತೆ, ಓಂ ಶಾಂತಿ ಅನ್ನೋ ಸಂದೇಶವನ್ನ ಸಾರಿರ್ತಕ್ಕಂಥ ಒಂದು ಸಂಸ್ಥೆ ಅಂತಂದ್ರೆ ಅದು ವಿಶ್ವ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ಓಂ ಶಾಂತಿ ಎಂಬ ಶಾಂತಿ ಸಾಮರಸ್ಯವನ್ನ ಜಗತ್ತಿಗೆ ಬೆಳಕನ್ನು ಕೊಟ್ಟಿರ್ತಕ್ಕಂಥದ್ದು ವಿಶ್ವವಿದ್ಯಾಲಯದಲ್ಲಿ. ಅದು ಮೌಂಟ್ ಅಬುದಲ್ಲಿ ನಡೀತಕ್ಕಂಥ ಒಂದು ಇಡೀ ಜಗತ್ತಿಗೆ ಸಂದೇಶವನ್ನ ಸಾರಿರ್ತಕ್ಕಂಥದ್ದನ್ನ ನಾನು ಹೇಳಿಕ್ಕೆ ಇಚ್ಛ ಪಡ್ತಾ ಇದ್ದೀನಿ. ದೈವಿಕವಾಗಿ ಶಾಂತಿ ಮಂತ್ರವಾಗಿರ್ತಕ್ಕಂಥದ್ದು ಓಂ ಅಂತಿರ್ತಕ್ಕಂಥ ಶಬ್ದ. ಓಂ ಅಂತಿರ್ತಕ್ಕಂಥ ಶಬ್ದಕ್ಕೆ ಬ್ರಹ್ಮಕುಂಡಲದ ಮಾ ಶಾಂತಿ ದೂತಕವಾಗಿರ್ತಕ್ಕಂಥ ಒಂದು ಶಬ್ದ. ಆ ಶಬ್ದವನ್ನ ಶಾಂತಿಯನ್ನು ಆಧರಿಸಿ ಕೂಡಿರ್ತಕ್ಕಂಥ ಸಮತೋಲನವನ್ನ ಸಾರಿರ್ತಕ್ಕಂಥ ಒಂದು ಸಂಸ್ಥೆ ಯಾವ್ದಾದ್ರು ಇದ್ರೆ ಅದು ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಅಂತ ಹೇಳಿಕೆ ಬಹಳ ಸಂತೋಷ ಅನ್ಪಡಿಸ್ತಾ ಇದೆ. ಓಂ ಶಾಂತಿಯನ್ನ ದೈನಂದಿನ ಚಟುವಟಿಕೆಯಲ್ಲಿ ಪ್ರತಿಯೊಂದು ರಂಗದಲ್ಲಿ ಬರೋದಿಲ್ಲ. ಓಂ ಅನ್ನುವಂಥ ಶಬ್ದ, ಓಂಕಾರ ಅನ್ನುವಂಥ ಶಬ್ದ, ನಾವು ದೇವಸ್ಥಾನದಲ್ಲಿ ಗಂಟೆಯನ್ನು ಕಟ್ಟಿರ್ತಕ್ಕಂಥದ್ದು, ಗಂಟೆಗೆ ನಾವು ರೂಪವನ್ನು ಕೊಟ್ಟಿಲ್ಲ. ಗಂಟೆಗೆ ಯಾವತ್ತಿದ್ರೂ ಸಹಿತ ಒಂದು ಶಿಲೆಯಾಗಿ ಮರ್ಪಣೆ ಮಾಡಲಿಲ್ಲ. ಒಂದು ತಂತಿಗೆ ಕಟ್ಟಿರ್ತಕ್ಕಂಥ ಗಂಟೆಯನ್ನು ಬಾರಿಸಿದಾಗ ಒಂದು ಶಬ್ದವನ್ನು ಕೊಡ್ತದೆ. ಓಂ ಅನ್ನುವಂಥ ಶಬ್ದ ಒಂದೇ ಒಂದು, ಅದು ಗಂಟೆ. ಅದ ಗಂಟೆನ ಅದನ್ನು ಕೊಟ್ಟಿರ್ತಕ್ಕಂಥದ್ದು ಇವತ್ತು ಓಂ ಶಾಂತಿ ವಿಶ್ವವಿದ್ಯಾಲಯ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆ ಓಂಕಾರಕ್ಕೆ ಶಬ್ದವನ್ನು ಕೊಟ್ಟಿರ್ತಕ್ಕಂಥದ್ದು, ಆ ಓಂಕಾರಕ್ಕೆ ರೂಪವನ್ನು ಕೊಟ್ಟಿರ್ತಕ್ಕಂಥದ್ದು ಒಂದೇ ಒಂದು ವಿಶ್ವವಿದ್ಯಾಲಯ, ಅದು ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಅಂತ. ಪ್ರತಿಯೊಂದು ದೇವಸ್ಥಾನಗಳಲ್ಲಿ ನಾವು ಇಡೀ ಮಾನವ ಕುಲ 24 ಅಂದ್ರೆ 48 ಕೋಟಿ ಜೀವರಾಶಿಗಳಲ್ಲಿ 84 ಕೋಟಿ ಜೀವರಾಶಿಗಳಲ್ಲಿ ಎಲ್ಲಾ ದೇವಸ್ಥಾನಗಳಲ್ಲಿ ನಾವು ಗಂಟೆಯನ್ನು ಕಟ್ತಾ ಇದ್ದೀವಿ. ಆ ಗಂಟೆಯಲ್ಲಿ ಓಂ ಅನ್ನುವಂಥ ಶಬ್ದವನ್ನು ಕೊಟ್ಟಿರ್ತಕ್ಕಂಥದ್ದು ಅದು ವಿಶ್ವವಿದ್ಯಾಲಯ, ಈಶ್ವರಿ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಅಂತ ನಾನು ಹೇಳಿಕೆ ಬಹಳ ಸಂತೋಷ ಅನ್ಪಡಿಸ್ತಾ ಇದ್ದೇನೆ. ಅದರ ಜೊತೆಗೆ ಶಾಂತಿ ದುರ್ಗದಲ್ಲಿ ನೂತನ ಕಟ್ಟಡದ ಉದ್ಘಾಟನೆ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿದ್ದು ಉದ್ಘಾಟನೆಯನ್ನ ಜರುಗಿಸಿರುವಂತಹ ರಾಜಯೋಗಿ ಶ್ರೀ ಮೃತ್ಯುಂಜಯ ಅಣ್ಣನವರೇ, ಅಧ್ಯಕ್ಷತೆಯನ್ನ ವಹಿಸಿರುವಂತಹ ರಾಜಯೋಗಿನಿ ಅಂಬಿಕಾ ಅಕ್ಕನವರೇ, ದಿವ್ಯ ಸಾನ್ನಿಧ್ಯವನ್ನ ವಹಿಸಿರುವಂತಹ ಶ್ರೀ ಅಭಿನವ ವೆಂಕಟೇಶ್ವರ ಮಹಾರಾಜರು, ಅವಧೂತ ಗೋಳೇಶ್ವರ ಮಠ ತೊಂಡಿಗಟ್ಟಿ ಮಹಾರಾಜರೇ, ಶ್ರೀ ವೀರತೀಶಾನಂದ ಸ್ವಾಮೀಜಿ ವಿರಕ್ತ ಮಠ ಮನಗುಳಿ ಅಜ್ಜನವರೇ, ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ವೇದಿಕೆ ಮೇಲಿರುವಂತಹ ಶ್ರೀ ಸಂಜಯ್ ಸಿಂಗ್ ಶಿಂಧೆ ಅವರೇ, ಶ್ರೀಯುತ ಮಲ್ಲಣ್ಣ ಯಾದವಾಡ್ರವರೇ, ಉಳಿದಂತೆ ಎಲ್ಲ ಗಣ್ಯಮಾನ್ಯರೇ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಹಿರಿಯರೇ, ಮಾತೆಯರೇ, ಸಹೋದರ ಸಹೋದರಿಯರೇ, ಇಂದು ನಾವು ಎಲ್ಲರೂ ಒಂದು ಬಹಳ ಪವಿತ್ರವಾಗಿರ್ತಕ್ಕಂಥ ಕ್ಷಣಕ್ಕೆ ಸಾಕ್ಷಿಯಾಗಿದ್ದೇವೆ.
ಆತ್ಮಶಾಂತಿ, ಸದುಪದೇಶ ಮತ್ತು ಮೌಲ್ಯಾಧಾರಿತವಾಗಿರ್ತಕ್ಕಂತಹ ಜೀವನವನ್ನು ಬೋಧಿಸುವ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಸಂಸ್ಥೆಯ ಈ ನೂತನ ಕಟ್ಟಡ ಉದ್ಘಾಟನೆ ನಿಜವಾಗಿಯೂ ರಾಮದುರ್ಗದಲ್ಲಿ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಕ್ಷಣ ಅಂತೇಳಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ವಿಶ್ವದಾದ್ಯಂತ ಆಧ್ಯಾತ್ಮಿಕ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಒಂದು ಬಹಳ ಅಪರೂಪದ ಸಂಸ್ಥೆ. ಮಾನವನ ಒಳಗಿನ ಶಕ್ತಿ, ಮೌಲ್ಯಗಳು ಮತ್ತು ಆತ್ಮ ಸ್ವರೂಪದ ಅರಿವನ್ನು ಮೂಡಿಸುವುದು ಈ ಸಂಸ್ಥೆಯ ಮುಖ್ಯ ಉದ್ದೇಶವನ್ನಾಗಿಟ್ಟುಕೊಂಡು ಲಕ್ಷ ಲಕ್ಷ ಜನರ ಬಾಳಿಗೆ ದಾರಿದೀಪವಾಗಿ ಸಂಸ್ಥೆ ಕೆಲಸ ಮಾಡ್ತಾ ಇರುವಂಥದ್ದು ಅತ್ಯಂತ ಅಭಿನಂದನೀಯವಾಗಿರ್ತಕ್ಕಂಥದ್ದು. ಇವತ್ತಿನ ದಿನ ಏನು ಈ ಹೊಸ ಕಟ್ಟಡ ಉದ್ಘಾಟನೆ ಆಗಿದೆ, ಈ ಕಟ್ಟಡ ಕೇವಲ ಇಟ್ಟಿಗೆ ಮತ್ತು ಸಿಮೆಂಟಿನ ನಿರ್ಮಾಣವಲ್ಲ, ಇದು ಶಾಂತಿ, ಪ್ರೀತಿ ಮತ್ತು ಸಹೋದರತ್ವದ ಮಂದಿರ. ಇಲ್ಲಿ ಮುಂದೆ ನಡೆಯುವಂತಹ ರಾಜಯೋಗ ಧ್ಯಾನ ಶಿಬಿರಗಳು, ಮೌಲ್ಯಯುತವಾಗಿರ್ತಕ್ಕಂಥ ಶಿಕ್ಷಣದ ತರಗತಿಗಳು, ಸೇವಾ ಕಾರ್ಯಕ್ರಮಗಳು ಸಮಾಜದಲ್ಲಿ ನೈತಿಕತೆ ಮತ್ತು ಸದ್ಗುಣಗಳನ್ನು ವೃದ್ಧಿಸಲು ಸಹಾಯ ಮಾಡಲಿವೆ. ಇಂದಿನ ವೇಗದ ಯುಗದಲ್ಲಿ ಮಾನಸಿಕ ಒತ್ತಡ, ಸ್ಪರ್ಧೆ, ಅಶಾಂತಿ ಮತ್ತು ಅತಂತ್ರತೆ ಹೆಚ್ಚುತ್ತಿರುವಂತಹ ಇಂತಹ ಸಂದರ್ಭದಲ್ಲಿ ಇಂತಹ ಆಧ್ಯಾತ್ಮಿಕ ಕೇಂದ್ರಗಳು ಮನಸ್ಸಿಗೆ ಸಮಾಧಾನ ಮತ್ತು ಜೀವನಕ್ಕೆ ಒಂದು ದಿಕ್ಕನ್ನು ನೀಡುತ್ತವೆ. ಈ ಕೇಂದ್ರವು ನಮ್ಮ ಯುವ ಪೀಳಿಗೆಗೆ ಸಂಸ್ಕಾರ ಮತ್ತು ಸಕಾರಾತ್ಮಕ ಚಿಂತನೆಗಳನ್ನು ಬೆಳೆಸುವ ತರಬೇತಿ ಮಂದಿರವಾಗಲಿದೆ ಅನ್ನುವಂಥ ನಾನು ಆಶಯವನ್ನು ವ್ಯಕ್ತಪಡಿಸಿ ಈ ಒಂದು ಧ್ಯಾನ ಮಂದಿರದ ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಶ್ರಮಿಸಿರುವಂತಹ ತನುಮನ ಧನದಿಂದ ಸಹಕಾರವನ್ನು ಕೊಟ್ಟಿರುವಂತಹ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ, ಇವತ್ತಿನ ಕಾರ್ಯಕ್ರಮದ ಆಯೋಜಕರಿಗೆ, ಇವತ್ತಿನ ದಿವಸ ಇಲ್ಲಿ ಬಂದು ನನಗೆ ಇಲ್ಲಿ ಸತ್ಕಾರ ಮಾಡಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಎಲ್ಲ ಸಂಘಟಕರಿಗೆ, ವೇದಿಕೆ ಮೇಲೆ ಇರುವಂತಹ ಎಲ್ಲ ಪೂಜ್ಯರಿಗೆ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು.